ನಮಸ್ಕಾರ. ಹಿಂದೂ ಧರ್ಮದ 3 ಪವಿತ್ರ ದೇವರುಗಳ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಬ್ರಹ್ಮದೇವರು ತನ್ನ ಸ್ವಂತ ಮಗಳ ಜೊತೆ ಯಾಕೆ ವಿವಾಹವಾದ ಎಂಬ ಬಗ್ಗೆ ಹಲವರಲ್ಲಿ ಸಂದೇಹ ಇರಬಹುದು. ಈ ತ್ರಿಮೂರ್ತಿಗಳಲ್ಲಿ ಅತ್ಯಂತ ಶಕ್ತಿವಂತರು ಯಾರಾಗಿದ್ದರು ಮತ್ತು ಆರಂಭದಲ್ಲಿ ಇದ್ದ ಬ್ರಹ್ಮನಿಗೆ ಒಂದು ತಲೆಯನ್ನು ಕಡಿದ ಶಿವನು ಯಾಕಾಗಿ ಬ್ರಹ್ಮನನ್ನು ಚತುರ್ಮುಖ ಬ್ರಹ್ಮನಾಗಿ ಮಾಡಿದ? ಶಿವ ಮತ್ತು ವಿಷ್ಣುವಿನಷ್ಟೇ ಬ್ರಹ್ಮನು ಸಹ ಮಹಿಮಾವಂತನಾದರೂ ಭೂಮಿಯ ಮೇಲೆ ಅವರಿಗೆ ಇರುವಷ್ಟು ದೇವಸ್ಥಾನಗಳು ಬ್ರಹ್ಮನಿಗೆ ಯಾಕಿಲ್ಲ? ಇಲ್ಲಿ ಯಾಕೆ ಹೆಚ್ಚಿನವರು ಬ್ರಹ್ಮದೇವನನ್ನು ಆರಾಧಿಸುವುದಿಲ್ಲ? ಸರಸ್ವತಿ ಮತ್ತು ಬ್ರಹ್ಮದೇವನ ಕುರಿತಾದ ಇಂತಹ ಎಷ್ಟೋ ಆಸಕ್ತಿಕರ ಹಾಗೂ ನೀವು ಕೇಳಿರದ 10 ಹಲವು ಸಂಗತಿಗಳನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ, ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ದೈವ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ವಿಷ್ಣುವಿನ ಬಳಿ ಇದ್ದ ತಾವರೆಯಿಂದಲೇ ಬ್ರಹ್ಮದೇವರು ಜನಿಸಿದ್ದು ಎಂದು ಪುರಾಣಗಳು ಹೇಳುತ್ತವೆ. ಹೀಗಾಗಿ ಬ್ರಹ್ಮನ ತಂದೆ ಈ ವಿಷ್ಣು ಎಂದು ಹೇಳಲಾಗುತ್ತದೆ. ತ್ರಿಮೂರ್ತಿಗಳಲ್ಲಿ ಮೊದಲು ಉದ್ಭವವಾಗಿದ್ದು ಮಹಾವಿಷ್ಣು ಎಂದು ಹೇಳಲಾಗುತ್ತದೆ. ಈತನ ಪಾದದಿಂದ ಶಿವನು, ಶಿರದಿಂದ ಬ್ರಹ್ಮನು ಜನಿಸಿದರೆಂದು ಹೇಳಲಾಗಿದೆ. ಆದರೆ ಶಿವಪುರಾಣ ಪ್ರಕಾರ ಶಿವನು ಸ್ವಯಂಭೂ, ಅಂದರೆ ತಂತಾನೇ ಉದ್ಭವವಾದವರು. ಹೀಗಾಗಿ ಅವರೇ ತ್ರಿಮೂರ್ತಿಗಳಲ್ಲಿ ಮೊದಲೆಂಬ ವಾದವಿದೆ. ಹಾಗಾಗಿ ಅವರನ್ನು ಆದಿನಾಥ ಅಥವಾ ಆದಿಶಂಕರನೆಂದು ಕರೆಯಲಾಗುತ್ತದೆ. ಶಿವನ ಪಾದದಿಂದ ವಿಷ್ಣು ಹಾಗೂ ಅವರ ಶಿರದಿಂದ ಬ್ರಹ್ಮ ಜನಿಸಿದ್ದಾರೆ ಎನ್ನಲಾಗುತ್ತದೆ. ಶಿವಪುರಾಣ ನೀವು ಓದಿದ್ದರೆ ಅದರಲ್ಲಿ ಆದಿಶಕ್ತಿಯ ಉಲ್ಲೇಖ ಕೂಡ ಬರುತ್ತದೆ. ಈಕೆ ಶಿವ, ವಿಷ್ಣು ಹಾಗೂ ಬ್ರಹ್ಮ ಈ ಮೂವರನ್ನು ಸೃಷ್ಟಿಸಿದ್ದು ಎಂದು ಹೇಳಲಾಗುತ್ತದೆ. ಸೃಷ್ಟಿ ಲಯಗಳು ಇವರ ಕೆಲಸಗಳು. ಆದ್ದರಿಂದ ಅದಕ್ಕೆ ಬೇಕಾದ ತ್ರಿಶೂಲವನ್ನು ಶಿವನಿಗೂ ಹಾಗೂ ಸುದರ್ಶನ ಚಕ್ರವನ್ನು ವಿಷ್ಣುವಿಗೂ ಆದಿಶಕ್ತಿ ಕೊಟ್ಟಳೆಂಬ ನಂಬಿಕೆ ಇದೆ. ಆದರೆ ಆಕೆಯ ಸೃಷ್ಟಿಗೆ ಮೂಲವಾದ ಬ್ರಹ್ಮನಿಗೆ ಯಾವುದೇ ಆಯುಧವನ್ನು ಕೊಟ್ಟಿಲ್ಲ. ಆದ್ದರಿಂದ ಬ್ರಹ್ಮದೇವ ಆಕೆಯ ಬಳಿ ಹೋಗಿ ತನಗೆ ಯಾವುದೇ ಆಯುಧವನ್ನು ಕೊಟ್ಟಿಲ್ಲ ಎಂದಾಗ, ದೇವಿಯು ನಿನ್ನ ಕೆಲಸ ಸೃಷ್ಟಿ ಮಾಡೋದು ಹಾಗೂ ಅವರ ಹಣೆಬರಹವನ್ನು ಬರೆಯುವುದು. ಹೀಗಾಗಿ ನಿನಗೆ ಯಾವುದೇ ಆಯುಧದ ಅಗತ್ಯವಿಲ್ಲ ಎಂದು ಹೇಳುತ್ತಾರೆ. ಆಗ ಬ್ರಹ್ಮದೇವನು, ನನಗೆ ಯಾರಿಂದಲಾದರೂ ಅಪಾಯ ಬಂದರೆ ನನ್ನ ಆತ್ಮರಕ್ಷಣೆಗಾದರೂ ಒಂದು ಆಯುಧವು ಬೇಡವೇ ಎಂದು ಕೇಳಿದಾಗ, ದೇವಿಯು ನಿನಗೆ ಅಂತಹ ಪ್ರಮೇಯ ಬಾರದು, ಬಂದರೂ ಸಹ ನೀನು ಮಹಾವಿಷ್ಣುವನ್ನು ಮನದಲ್ಲಿ ಸ್ಮರಿಸು. ವಿಷ್ಣು ಪ್ರಸನ್ನನಾಗಿ ನಿನ್ನನ್ನು ಸಮಸ್ಯೆಯಿಂದ ರಕ್ಷಿಸುತ್ತಾನೆ. ನಿನಗೆ ಮಹಾವಿಷ್ಣುವೇ ರಕ್ಷಾ ಕವಚ ಎಂದು ಹೇಳುತ್ತಾರೆ. ಆದ್ದರಿಂದಲೇ ಪುರಾಣದ ಅನೇಕ ಕಾಲಘಟ್ಟದಲ್ಲಿ ಬ್ರಹ್ಮನು ತನಗೆ ಏನೇ ತೊಂದರೆಯಾದರೂ ವಿಷ್ಣುವಿನ ಬಳಿ ಮೊರೆ ಹೋದ ಸಾಕಷ್ಟು ಉದಾಹರಣೆಗಳಿವೆ. ಬ್ರಹ್ಮನಿಂದ ಅನೇಕ ಅಸುರಾಸುರರು ಜನಿಸುತ್ತಾರೆ. ಅದೇ ರೀತಿ ಸರಸ್ವತಿಯೂ ಸಹ ಅವರಿಂದಲೇ ಸೃಷ್ಟಿಯಾಗಿದ್ದು. ಇದರ ವಿವರ ದೇವಿ ಪುರಾಣದಲ್ಲಿ ಬರುತ್ತದೆ. ಬ್ರಹ್ಮ ತಾನೇ ಸೃಷ್ಟಿ ಮಾಡಿದ ಸರಸ್ವತಿಯನ್ನು ವಿವಾಹವಾದರು ಎಂದು ಅವರನ್ನು ತಪ್ಪಾಗಿ ಬಿಂಬಿಸುತ್ತಾ ಬರಲಾಗಿದೆ. ಪುರಾಣದಲ್ಲಿ ಸಮುದ್ರ ಮಂಥನದ ಸಮಯ ಟರ್ನಿಂಗ್ ಪಾಯಿಂಟ್ ಎಂದು ಹೇಳಬಹುದು. ಸಮುದ್ರದಲ್ಲಿ ಹಾಲಿನ ಕಡಲನ್ನು ಕಡೆಯುವಾಗ ಅನೇಕ ಚಿತ್ರ ವಿಚಿತ್ರ ಶಕ್ತಿಗಳು, ವಸ್ತುಗಳು ಅದರಿಂದ ಹುಟ್ಟಿಕೊಂಡವು. ಲಕ್ಷ್ಮಿ ಹಾಗೂ ಸರಸ್ವತಿ ಕೂಡ ಅಲ್ಲಿಂದಲೇ ಹುಟ್ಟಿದ್ದು. ಎಷ್ಟೋ ಅಸಂಖ್ಯಾತ ದೇವದೇವತೆಯರ ಸಹಿತ ಹುಟ್ಟಿದ ಇವರಲ್ಲಿ ಲಕ್ಷ್ಮಿಯನ್ನು ವಿಷ್ಣು ಮತ್ತು ಸರಸ್ವತಿಯನ್ನು ಬ್ರಹ್ಮನು ಸಹ ವಿವಾಹವಾದರು ಎಂದು ಹೇಳಲಾಗುತ್ತದೆ. ಈ ಮುನ್ನ ಬ್ರಹ್ಮನಿಂದಲೇ ಆವಿರ್ಭವಿಸಿದ 4 ಬ್ರಹ್ಮ ಮಾನಸ ಪುತ್ರರು ಸಹ ಇದ್ದರು. ಇವರಿಂದ ವಂಶಾಭಿವೃದ್ಧಿ ನಡೆಯಲಿಲ್ಲ, ಏಕೆಂದರೆ ಇವರು ಬ್ರಹ್ಮಚಾರಿಗಳಾದ ಅವರು ಮದುವೆಯಾಗುವುದಿಲ್ಲ ಎಂದು ಶಪಥ ಮಾಡಿದರು. ಆದ್ದರಿಂದ ಬ್ರಹ್ಮನು ಸರಸ್ವತಿಯ ಜೊತೆ ಸೇರಿ ಮನು ಎಂಬ ಮಗನನ್ನು ಸೃಷ್ಟಿ ಮಾಡಿದ್ದರು. ಆದ್ದರಿಂದ ಈ ಮಗನಿಂದಲೇ ಭೂಮಿಯಲ್ಲಿದ್ದ ಜನರೆಲ್ಲ ಅಭಿವೃದ್ಧಿ ಆದರು ಎಂದು ಹೇಳಲಾಗುತ್ತದೆ. ಪುರಾಣದ ಪ್ರಕಾರ ಈ ಮನುವೇ ನಿಮ್ಮ ಎಲ್ಲರ ಪೂರ್ವಜ. ಪುರಾಣಗಳಲ್ಲಿ ನಡೆದ ಪ್ರತಿಯೊಂದು ಘಟನೆಗೂ ಸಹ ಅದರದೇ ಆದ ಕಾರಣ, ಸಂದರ್ಭ ಹಾಗೂ ಅರ್ಥವಿದೆ.
ಅದನ್ನು ಬಿಟ್ಟು ಅಸಲಿ ಸತ್ಯ ಮರೆಮಾಚಿ ಇಲ್ಲಸಲ್ಲದ ಸುದ್ದಿಗಳನ್ನು ತ್ರಿಮೂರ್ತಿಗಳ ಬಗ್ಗೆ ಮೊದಲಿಂದಲೂ ಸಹ ಹಬ್ಬಿಸುತ್ತಾ ಬರಲಾಗಿದೆ. ನಮ್ಮಲ್ಲಿ ಎಲ್ಲ ದೇವರುಗಳ ಕೈಯಲ್ಲಿ ಸಹ ಒಂದಲ್ಲ ಒಂದು ಆಯುಧ ಇದ್ದೇ ಇರುತ್ತದೆ. ಆದರೆ 4 ಕೈಗಳಿದ್ದರೂ ಸಹ ಬ್ರಹ್ಮನಿಗೆ ಯಾವುದೇ ಆಯುಧ ಇಲ್ಲ. ಬ್ರಹ್ಮಾಂಡದ ಕುರಿತಾದ ಎಲ್ಲ ಸಂಗತಿಯೂ ಸಹ ಬ್ರಹ್ಮನಿಗೆ ತಿಳಿದಿದೆ ಎನ್ನುತ್ತಾರೆ. ಇವರ ಒಂದು ಕೈಯಲ್ಲಿ ಕಮಂಡಲ, ಇನ್ನೊಂದರಲ್ಲಿ ವೇದಶಾಸ್ತ್ರದ ಗರಿಗಳು ಸಹ ಇವೆ. ಇಂಥ ಬ್ರಹ್ಮನಿಗೆ ಮೊದಲು 5 ತಲೆಗಳು ಇದ್ದವು. ಅವುಗಳಲ್ಲಿ ಒಂದನ್ನು ಶಿವನೇ ಕಡಿದು ಹಾಕುತ್ತಾನೆ. ಅಂದಿನಿಂದ ಬ್ರಹ್ಮನಿಗೆ ಚತುರ್ಮುಖ ಎಂದು ಹೆಸರು ಬರುತ್ತದೆ. ಬ್ರಹ್ಮನ ಪತ್ನಿಯಾದ ಸರಸ್ವತಿಯು ವಿದ್ಯೆಗೆ ಅಧಿಪತಿ. ಯಾವುದೇ ತರಹದ ವಿದ್ಯೆ ನಮಗೆ ಒಲಿಯಲು ಈಕೆಯ ಕೃಪೆ ಅಗತ್ಯವಿದೆ ಎಂಬ ನಂಬಿಕೆ ಇದೆ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.